ಎಲ್ಲರಿಗೂ ನಮಸ್ಕಾರ. ಪುರಿ ಜಗನ್ನಾಥ ಎಂದರೆ ಯಾರಿಗೆ ತಾನೇ ಗೊತ್ತಿಲ್ಲ? ಪುರಿ ಜಗನ್ನಾಥನ ವಿಜ್ಞಾನಕ್ಕೂ ನುಣುಕದ ಪವಾಡಗಳು ಮತ್ತು ಮುಗಿಯದ ರಹಸ್ಯಗಳ ರತ್ನಗರ್ಭ. ಬನ್ನಿ, ನಾವು ಇಂದು ಪುರಿ ಜಗನ್ನಾಥ ಮಂದಿರದ ನಿರ್ಮಾಣ ಮತ್ತು ಆ ಮೂರ್ತಿಗಳು ಹೇಗೆ ಬಂದವು ಎಂಬುದರ ಹಿಂದೆ ರಾಜ ಇಂದ್ರದ್ಯುಮ್ನನ ಅತ್ಯದ್ಭುತವಾದ ಪೌರಾಣಿಕ ಕಥೆಯನ್ನು ನೋಡೋಣ. ಮಾಳವ ದೇಶದ ದೊರೆ ಇಂದ್ರದ್ಯುಮ್ನ ಪರಮ ವಿಷ್ಣು ಭಕ್ತನಾಗಿದ್ದ. ಭಗವಂತನನ್ನು ನೇರವಾಗಿ ಸಾಕ್ಷಾತ್ ರೂಪದಲ್ಲಿ ಪೂಜಿಸಬೇಕೆಂಬ ಬಲವಾದ ಆಸೆ ಅವನಲ್ಲಿತ್ತು. ಒಂದು ದಿನ ರಾಜನಿಗೆ ಒಂದು ಆಕಾಶವಾಣಿಯಾಯಿತು. ಪೂರ್ವ ಸಮುದ್ರ ತೀರದ ನೀಲಾಚಲ ಎಂಬಲ್ಲಿ ಭಗವಂತನು ನೀಲಮಾಧವನ ರೂಪದಲ್ಲಿ ಪೂಜಿಸಲ್ಪಡುತ್ತಿದ್ದಾನೆ ಎಂದು. ರಾಜನು ತನ್ನ ಪುರೋಹಿತರ ಸಹೋದರನಾದ ವಿದ್ಯಾಪತಿಯನ್ನು ನೀಲಮಾಧವನನ್ನು ಹುಡುಕಿಕೊಂಡು ಬರಲು ಕಳುಹಿಸಿದನು. ವಿದ್ಯಾಪತಿಯು ಹುಡುಕುತ್ತಾ ಕಾಡಿಗೆ ಹೋಗಿ ಅಲ್ಲಿ ಶಬರ ಬುಡಕಟ್ಟು ಜನಾಂಗದ ಮುಖ್ಯಸ್ಥನಾದ ವಿಶ್ವಾವಸುವಿನ ಮನೆ ತಲುಪಿದನು. ವಿಶ್ವಾವಸುವು ಪ್ರತಿದಿನ ರಹಸ್ಯವಾಗಿ ಕಾಡಿನ ಗುಹೆಯೊಂದಕ್ಕೆ ಹೋಗಿ ನೀಲಮಾಧವನನ್ನು ಪೂಜಿಸುತ್ತಿದ್ದನು. ವಿದ್ಯಾಪತಿಯು ಉಪಾಯದಿಂದ ವಿಶ್ವಾವಸುವಿನ ಮಗಳು ಲಲಿತಾಳನ್ನು ಮದುವೆಯಾಗಿ ಕಣ್ಣಿಗೆ ಬಟ್ಟೆ ಕಟ್ಟಿಸಿಕೊಂಡು ಆ ರಹಸ್ಯ ಗುಹೆಗೆ ಹೋಗಿ ನೀಲಮಾಧವನ ದರ್ಶನ ಪಡೆದು ಬಂದನು. ಹೋಗುವಾಗ ಹಾದಿಯಲ್ಲಿ ಸಾಸಿವೆ ಕಾಳುಗಳನ್ನು ಚೆಲ್ಲಿದ್ದರಿಂದ ಗಿಡಗಳು ಬೆಳೆದು ದಾರಿ ಉದ್ದಕ್ಕೂ ಗುರುತು ಸಿಕ್ಕಿತು. ಈ ವಿಷಯ ತಿಳಿದ ರಾಜ ಇಂದ್ರದ್ಯುಮ್ನನು ಅಪಾರ ಸಂತೋಷದಿಂದ ನೀಲಮಾಧವನನ್ನು ನೋಡಲು ಸೇನೆಯೊಂದಿಗೆ ಧಾವಿಸಿದನು. ಆದರೆ ರಾಜನ ಅಹಂಕಾರ ಮತ್ತು ಆತುರವನ್ನು ನೋಡಿ ನೀಲಮಾಧವನು ಅಲ್ಲಿಂದ ಮಾಯವಾದನು. ರಾಜನು ತೀವ್ರ ದುಃಖದಿಂದ ಉಪವಾಸ ಕುಳಿತಾಗ ಭಗವಂತನು ರಾಜನ ಕನಸಿನಲ್ಲಿ ಬಂದು ಹೀಗೆಂದನು: ರಾಜ, ದುಃಖಿಸಬೇಡ. ನೀಲಮಾಧವನ ರೂಪದಲ್ಲಿ ಪೂಜೆಗೊಳ್ಳುವ ಸಮಯ ಮುಗಿಯಿತು. ನೀನು ಸಮುದ್ರ ತೀರಕ್ಕೆ ಹೋಗು. ಅಲ್ಲಿ ಬೇವಿನ ಮರದ ದಿಮ್ಮಿ ಅಥವಾ ದಾರು ಮರದ ದಿಮ್ಮಿ ತೇಲಿ ಬರುತ್ತದೆ. ಅದರಿಂದ ನನ್ನ ಮೂರ್ತಿಯನ್ನು ಕೆತ್ತಿಸಿ ಬೃಹತ್ ಮಂದಿರವನ್ನು ನಿರ್ಮಿಸು ಎಂದು ಭಗವಂತನು ಕನಸಿನಲ್ಲಿ ಬಂದು ಹೇಳಿದನು. ರಾಜನಿಗೆ ಸಮುದ್ರದಲ್ಲಿ ದಿವ್ಯ ಸುಗಂಧ ಬೀರುವ ಶಂಖಚಕ್ರದ ಚಿಹ್ನೆಗಳಿದ್ದ ಬೃಹತ್ ಬೇವಿನ ಮರ ದೊರೆಯಿತು. ಆದರೆ ಅದನ್ನು ಕೆತ್ತಲು ಯಾವ ಶಿಲ್ಪಿಯ ಉಳಿ ಮುಟ್ಟಿದರೂ ಆ ಉಳಿ ಮುರಿದು ಹೋಗುತ್ತಿತ್ತು. ಆಗ ಸ್ವತಃ ದೇವಶಿಲ್ಪಿ ವಿಶ್ವಕರ್ಮನು ಒಬ್ಬ ಮುದುಕ ಶಿಲ್ಪಿಯ ರೂಪದಲ್ಲಿ ರಾಜನ ಬಳಿ ಬಂದು ಮೂರ್ತಿಯನ್ನು ಕೆತ್ತಲು ಒಪ್ಪಿದನು. ಆದರೆ ಆತ ಒಂದು ಕಠಿಣ ಷರತ್ತು ಹಾಕಿದನು: ನಾನು 21 ದಿನಗಳ ಕಾಲ ಮುಚ್ಚಿದ ಕೊಠಡಿಯೊಳಗೆ ಮೂರ್ತಿಯನ್ನು ಕೆತ್ತುತ್ತೇನೆ. ಆ 21 ದಿನಗಳವರೆಗೆ ಯಾರೂ ಕೊಠಡಿಯ ಬಾಗಿಲನ್ನು ತೆರೆಯಬಾರದು. ಒಂದು ವೇಳೆ ಬಾಗಿಲು ತೆರೆದರೆ ನಾನು ಅಷ್ಟಕ್ಕೆ ಕೆಲಸ ನಿಲ್ಲಿಸಿ ಹೊರಟು ಹೋಗುತ್ತೇನೆ ಎಂದು ರಾಜನು ಆ ಷರತ್ತಿಗೆ ಒಪ್ಪಿದನು. ವಿಶ್ವಕರ್ಮನು ಕೆಲಸವನ್ನು ಆರಂಭಿಸಿದನು. ಒಳಗಡೆಯಿಂದ ನಾದ, ಕೆತ್ತನೆಯ ಶಬ್ದಗಳು ಮುಚ್ಚಿದ ಬಾಗಿಲಿನ ಒಳಗಡೆಯಿಂದ ಕೇಳಿಸುತ್ತಿದ್ದವು. ಆದರೆ 14-15 ದಿನಗಳು ಕಳೆದ ನಂತರ ಒಳಗಡೆಯಿಂದ ಯಾವುದೇ ಶಬ್ದ ಕೇಳಿಸಲಿಲ್ಲ. ರಾಜನ ಹೆಂಡತಿ ಗುಂಡಿಚಾದೇವಿ ಗಾಬರಿಯಾಗಿ ಶಿಲ್ಪಿಗೆ ಏನಾದರೂ ಆಗಿರಬಹುದೆಂದು ಅಂಜಿದಳು. ರಾಜ ಇಂದ್ರದ್ಯುಮ್ನನು ತಾಳ್ಮೆಗೆಟ್ಟು 21 ದಿನಗಳು ಮುಗಿಯುವ ಮುನ್ನವೇ ಬಾಗಿಲನ್ನು ಬಲವಂತವಾಗಿ ತೆರೆಸಿದನು. ಒಳಗೆ ನೋಡಿದರೆ ಆ ಮುದುಕ ಶಿಲ್ಪಿ ಮಾಯವಾಗಿದ್ದನು. ಅಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾರ ಮೂರ್ತಿಗಳು ಅರ್ಧಕ್ಕೆ ನಿಂತಿದ್ದವು.
ಕೈಕಾಲುಗಳು ಪೂರ್ಣವಾಗಿರಲಿಲ್ಲ, ಕಣ್ಣುಗಳು ದೊಡ್ಡದಾಗಿದ್ದವು. ರಾಜನು ತಾನು ಮಾಡಿದ ದೊಡ್ಡ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಪ್ರಾಣತ್ಯಾಗ ಮಾಡಲು ನಿರ್ಧರಿಸಿದನು. ಆಗ ಮತ್ತೆ ಭಗವಂತನ ಆಕಾಶವಾಣಿಯಾಯಿತು. ರಾಜ, ಖೇದ ಪಡಬೇಡ, ಇದು ನನ್ನದೇ ಇಚ್ಛೆ. ಕಲಿಯುಗದಲ್ಲಿ ನಾನು ಇದೇ ಅಪೂರ್ಣ ರೂಪದಲ್ಲಿ ಪೂಜೆಗೊಳ್ಳಲು ಬಯಸುತ್ತೇನೆ. ನನ್ನ ಭಕ್ತರಿಗೆ ನನ್ನ ಬಾಹ್ಯ ಸೌಂದರ್ಯಕ್ಕಿಂತ ಅವರ ಭಕ್ತಿಯೇ ಮುಖ್ಯ. ಇದೇ ರೂಪದಲ್ಲಿ ನನ್ನನ್ನು ಪ್ರತಿಷ್ಠಾಪಿಸು. ನಂತರ ರಾಜ ಇಂದ್ರದ್ಯುಮ್ನನು ಬೃಹತ್ ದೇವಸ್ಥಾನವನ್ನು ನಿರ್ಮಿಸಿ ಬ್ರಹ್ಮದೇವರಿಂದಲೇ ಆ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿದನು. ರಾಜನು ಭಗವಂತನಲ್ಲಿ ಒಂದೇ ಒಂದು ವರವನ್ನು ಬೇಡಿದನು. ಹೇ ಪ್ರಭು, ನನ್ನ ವಂಶದಲ್ಲಿ ಯಾರೂ ಉಳಿಯಬಾರದು. ನನ್ನ ನಂತರ ಯಾರೂ ಈ ಮಂದಿರವನ್ನು ನನ್ನ ಪೂರ್ವಜರು ಕಟ್ಟಿಸಿದ್ದು ಎಂದು ಅಹಂಕಾರ ಪಡಬಾರದು. ಈ ಮಂದಿರ ಇಡೀ ಜಗತ್ತಿನ ಭಕ್ತರಿಗೆ ಸೇರಿದ್ದಾಗಬೇಕು ಎಂದು ಜಗನ್ನಾಥನು ಆತನ ನಿಸ್ವಾರ್ಥ ವರವನ್ನು ಕರುಣಿಸಿದನು. ರಾಜ ಇಂದ್ರದ್ಯುಮ್ನನ ಭಕ್ತಿ ಮತ್ತು ನಿಸ್ವಾರ್ಥತೆಯಿಂದಾಗಿಯೇ ಇಂದು ಪುರಿ ಜಗನ್ನಾಥ ಧಾಮವು ಪ್ರಪಂಚದಾದ್ಯಂತ ಕೋಟ್ಯಾಂತರ ಭಕ್ತರಿಗೆ ಆಶ್ರಯ ತಾಣವಾಗಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಅತ್ಯದ್ಭುತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.